ದೇವರ ಸಂಘದಲ್ಲಿರುವಾಗ ಒಂದು 2 ಸತ್ಯಾಂಶಗಳನ್ನು ಈ ವರ್ಷದ ಪ್ರಾರಂಭ ದಿನಗಳಲ್ಲಿಯೇ ನಾವು ಆಧಾರವಾಗಿ ಅಥವಾ ಗ್ರಹಿಸಿಕೊಂಡು ನಾವು ಕರ್ತನಲ್ಲಿ ಕರ್ತನ ವಾಕ್ಯದ ಜ್ಞಾನದಲ್ಲಿ ನಿಂತರೆ ಈ ದಿನಗಳನ್ನು ಅಥವಾ ಮುಂದೆ ಬರುವ ಈ ವರ್ಷದ ಎಲ್ಲ ದಿನಗಳನ್ನು ಕರ್ತನ ಅದ್ಭುತವಾಗಿ ನಡೆಸಲಿಕ್ಕೆ ದೇವತನ ಕೃಪೆಯನ್ನಿಟ್ಟಿದ್ದಾರೆ. ಈಗ ನಾವು ಸತ್ಯವೇದದಲ್ಲಿ ನಾವು 2 ಕಾರ್ಯಗಳನ್ನು ನಾವು ಅರ್ಥಿರಬೇಕು. ಮೊದಲಾಗಿರುವಂಥದ್ದು, ದೇವರೇ ನಮ್ಮನ್ನು ಆದುಕೊಂಡಿದ್ದಾರೆ. ನೀವು ಸತ್ಯವೇದದಲ್ಲಿ ಇದನ್ನು ನಾವು ನೋಡೋದಾದ್ರೆ, ನಾವು ದೇವರಿಂದ ಆದುಕೊಳ್ಳಲ್ಪಟ್ಟ ಜನ. ಇದನ್ನು ಯೇಸು ಸ್ವಾಮಿ ಹೇಳ್ತಾರೆ. ಓದೋಣ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಈ ವರ್ಷ, ಈ ದಿನಗಳು ದೇವರು ನಮ್ಮ ಮುಂದೆ ಇಟ್ಟು ಈ ದಿನಗಳಲ್ಲಿ ನಮ್ಮನ್ನ ಈ ವರ್ಷದಲ್ಲಿ ಅವರ ಜನವಾಗಿ ಅವರ ಪರವಾಗಿ ಅವರು ಮಾಡುವ ಅದ್ಭುತಗಳ ಮಧ್ಯೆ ನಮ್ಮನ್ನು ನಡೆಸೋದಕ್ಕೆ ಆದುಕೊಂಡಿದ್ದಾರೆ. ಅಲ್ಲೇಲೂಯಾ. ಇದನ್ನ ಅರಿತು ನಾವು ನಡಿಬೇಕು. ಯಾಕೆ ಅಂತ ಹೇಳಿದ್ರೆ, ಮೊದಲಾಗಿ ಆರಿಸಿದ್ದಾರೆ, ಅವ್ರಿಗೋಸ್ಕರವಾಗಿ ತೆಗೆದಿದ್ದಾರೆ, ಪ್ರತ್ಯೇಕಿಸಿಕೊಂಡು ನಿಲ್ಲಿಸಿದ್ದಾರೆ. ಆರಿಸಿಕೊಂಡು ನಮ್ಮನ್ನು ಹಂಗೆ ಬಿಟ್ಟಿಲ್ಲ, ಅವರಿಗೋಸ್ಕರವಾಗಿ ನಮ್ಮನ್ನು ಏನ್ ಮಾಡಿದ್ದಾರೆ, ತಕೊಂಡು ನಿಲ್ಲಿಸಿದ್ದಾರೆ. ಈಗ ನಾವು ನಮ್ಮ ಪರವಾಗಿ ಯಾರಾದ್ರು ನಿಲ್ಲಿಸಿದ್ರೆ, ಅವ್ರ ಪರವಾಗಿ ಯಾರಾದ್ರೂ ಏನಾದ್ರು ಮಾಡಿದ್ರೆ ಸುಮ್ಮನೆ ಇರ್ತೀವಿ ನಾವು? ಅವರೆಲ್ಲ ಹೋಗೋದು ಫಸ್ಟ್ ನಾವೇ. ಅದು ಅದರ ರಹಸ್ಯ. ಈಗ ನಾವು ದೇವರ ಮಕ್ಕಳಾಗಿ ಇರುವುದರಿಂದ, ದೇವರು ನಮ್ಮನ್ನು ಆದುಕೊಂಡು ಅವರು ತನಕೋಸ್ಕರವಾಗಿ ನಮ್ಮನ್ನ ತೆಗೆದುಕೊಂಡಿರೋದ್ರಿಂದ ನಮ್ಮನ್ನು ಅವರ ಸ್ಥಾನದಲ್ಲಿ ಅವರ ಮಕ್ಕಳಾಗಿ ನಮ್ಮನ್ನು ನಿಲ್ಲಿಸಿದ್ದಾರೆ. ಈಗ ನಮಗೆ ವಿರುದ್ಧವಾಗಿ ಏನೇ ಬಂದರೂ ಯಾರಿದ್ದಾರೆ? ಅವರಿರ್ತಾರೆ. ಇದು ಪೂರ್ಣವಾಗಿ ನಿಮ್ಮಿಂದ ಇರಬೇಕು. ಈ ವರ್ಷ ಧೈರ್ಯ ಇರಬೇಕು, ಬಲ ಇರಬೇಕು. ನೀವು ಮುಂದೆ ಹೋಗುವಾಗ ಧೈರ್ಯವಾಗಿ ಮುಂದೆ ಸಾಗಿ ಗೆಲ್ಲುವಂತ ಧೈರ್ಯ ನಿಮ್ಮಲ್ಲಿ ಇರಬೇಕಂದ್ರೆ ಫಸ್ಟ್ ನೀವು ಒಂದು ಸತ್ಯವನ್ನು ಅರಿಬೇಕು. ನನ್ನನ್ನು ನಿಲ್ಲಿಸಿರೋರು, ನನ್ನನ್ನು ಕರೆದಿರೋರು ನನ್ನ ಜೊತೆಗೆ ನನ್ನ ಹಿಂದೆ ನಿಂತುಕೊಂಡಿದ್ದಾರೆ. ನನ್ನ ಮೇಲೆ ನನಗೆ ವಿರುದ್ಧವಾಗಿ ಯಾವುದೇ ಬರಲಿ ಅದಕ್ಕೆ ಮೊದಲು ಕೈ ವಿರೋಧವಾಗಿ ಎತ್ತುವವರು, ಯುದ್ಧ ಮಾಡುವವರು ನನ್ನ ದೇವರು. ಈ ಅನುಭವವನ್ನ ಈ ಪ್ರಾರಂಭದಲ್ಲಿ ನಾವು ನಮ್ಮ ಜೊತೆಲಿ ಇಟ್ಕೊಂಡ್ರೆ ನಾವು ಯಾವ್ದ ಬಗ್ಗೆ ಕೇರೆ ಮಾಡಲ್ಲ. ನೀವು ನನ್ನ ನಾಮದಲ್ಲಿ ತಂದೆಯಾಗಿರುವ ದೇವರ ಬಳಿ ಏನೇನು ಕೇಳ್ತಿರೋ ಅದೆಲ್ಲವನ್ನ ಆತ ನಿಮಗೆ ಕೊಡುವುದಕ್ಕಾಗಿ. ಹಾಗಾದ್ರೆ 2ನೇ ವಿಷಯ, ನನ್ನ ಪ್ರಾರ್ಥನೆಗೆ ಈ ವರ್ಷ ಫೇಲರ್ ಇಲ್ಲ. ಹಲ್ಲೆಲೂಯಾ. ನಾನು ಇದುವರೆಗೆ ಕಳೆದ ವರ್ಷ, ಕಳೆದ ಸಮಯ, ಕಳೆದ ಕಾಲದಲ್ಲಿ ನಾನು ಎಷ್ಟೋ ಪ್ರಾರ್ಥನೆಗೆ ಅಡ್ಡಿಯೋ ತಡೆ ಆಗಿರ್ಬೋದು. ಆದರೆ ಈಗ ಈ ದಿನಗಳಲ್ಲಿ ನನಗೆ ಮುಂದೆ ಇದಕ್ಕೆ ಪ್ರತಿ ಉತ್ತರ ಇದೆ. ಹಾಗಾದ್ರೆ ಮೊದಲಾಗಿ ಅವರು ನನ್ನನ್ನು ಆರಿಸಿ ತೆಗೆದುಕೊಂಡು ಇಟ್ಟಿದ್ದಾರೆ ಅವ್ರಿಗಾಗಿ. ಸೆಕೆಂಡ್, ನಾವು ನಮ್ಮ ದೇವರ ಸನ್ನಿಧಿಯಲ್ಲಿ ನಾವು ಏನೇನು ನಮಗೆ ಬೇಕೆಂಬುದಾಗಿ ಬೇಡ್ತೀವೋ ಅದೆಲ್ಲವನ್ನು ನಾವು ದೇವರು ನಮಗೆ ಕೊಡ್ತಾರೆ. ಇದು 2ನೇದಾಗಿರೋದು. 3ನೇದು, ನೀವು ಆತನಿಗೆ ಫಲ ಕೊಡಬೇಕೆಂಬುದಾಗಿ ಮನೋಭಾವನೆ ಇಟ್ಕೋಬೇಕು. ಈಗ ದೇವರು ನನಗೆ ನನ್ನ ಪ್ರಾರ್ಥನೆ ಕೇಳಿ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಉದ್ದೇಶ ಏನಂದ್ರೆ
ನೀವು ಆತನಿಗೆ ಫಲ ಕೊಡುವವರಾಗಬೇಕು. ಅಲ್ಲೇಲೂಯ. ಯಾರಿಗೆ ಫಲ ಕೊಡ್ಬೇಕಮ್ಮ? ಈಗ ನಮಗೆ ಆರೋಗ್ಯ ಬಂತು, ಐಶ್ವರ್ಯ ಬಂತು, ಒಳ್ಳೆ ಸಮಾಧಾನ ಬಂತು, ನಮ್ಮ ಪ್ರಯಾಸಗಳು ಸರಿಯಾಗುತ್ತೆ, ದೇವರು ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಇದರಲ್ಲಿ ನಾವು ಏನ್ ಮಾಡಬೇಕು? ದೇವರಿಗಾಗಿ ಫಲ ಕೊಡಬೇಕು. ಅಂದ್ರೆ ಅದು ಉಪಯೋಗವಾಗಬೇಕು ಅಥವಾ ನಮ್ಮನ್ನು ದೇವರಿಗೆ ಉಪಯೋಗಪಡಿಸ್ಕೊಳ್ಬೇಕು. ಈ ಗುರಿ ಇಟ್ಟು ನೋಡ್ರಿ, ಇದುವೇ ಸತ್ಯವೇದಲ್ಲಿರುವಂಥ ಅನೇಕ ಅದ್ಭುತ ಸಾಕ್ಷಿಗಳಿಗೆ ಮೂಲವಾಗಿರುತ್ತೆ. ಇಷ್ಟುವರೆಗೆ ದೇವ ನಮ್ಮನ್ನ ಆರಿಸಿಕೊಂಡಿರುವ ದೇವರ ಉದ್ದೇಶ ಇದೆ. ಸೊ ಇದರಲ್ಲಿ ನಾವು ಅರಿಬೇಕಾಗಿರುವ ಬಹಳ ಶ್ರೇಷ್ಠವಾಗಿರುವ ಸತ್ಯಾಂಶಗಳೇನಂತಾರೆ ಗಮನಿಸಿ ನೋಡಿ. ಅಣ್ಣಾಳ್ ಪ್ರೇಯರ್ ದೇವರು ಕೇಳಿದ್ದಾರೆ, ಕರ್ತಾನೆ. ಒಂದು ಶತಾಧಿಪತಿ ತನ್ನ ಕೆಲಸಗಾರಗೋಸ್ಕರವಾಗಿ ಒಂದು ಮಾತು ಹೇಳಿದ್ರೆ ಸಾಕು ದೇವರೇ ಅಂತೇಳಿ ಹೇಳುವಾಗ ಅವನ ಪ್ರಾರ್ಥನೆ ದೇವರು ಕೇಳಿದ್ದಾರೆ. 12 ವರ್ಷದ ರಕ್ತಕುಸುಮ ರೋಗದಿರುವ ಸ್ತ್ರೀ, ನಾನು ಹೋಗಿ ಏಸು ಮುಡ್ಕೊಂಡು ಮುಟ್ಟೆ ಸಾಕು ನನಗೆ ಗುಣವಾಗ್ತದೆ ಎಂಬುದಾಗಿ ಹೇಳಿದಾಗ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಅವರನ್ನು ಹೋಗಿ ಮುಟ್ಟ, ಅದರ ಅರ್ಥ ಏನು ಗೊತ್ತಾ? ಅವರು ನನ್ನನ್ನು ಆರಿಸ್ಕೊಳ್ಬೇಕಂದ್ರೆ ನಾನು ಫಸ್ಟ್ ಅವ್ರ ಮನೆಗೆ ಹೋಗ್ಬೇಕು. ಆಮೇಲೆ ಅವರು ಆರಿಸಿಕೊಂಡಿದ್ದಾರೆ ಮಾತ್ರಲ್ಲ, ಅವ್ರಿಗೋಸ್ಕರ ನಿಲ್ಲಿಸ್ತಾರೆ ಎಂಬುದನ್ನ ನೋಡ್ರಿ. ಇಷ್ಟು ಮಾಡಿದ್ರೆ ಸುಮ್ಮನೆ ಇರ್ಬೋದಾಗಿತ್ತಲ್ಲ. ನನ್ನ ಮುಟ್ಟಿದೆ ಯಾರು ಅಂತ ಹೇಳ್ತಾರೆ. ಕೇಳಿದಾಗ ಯಾರಂತ ಯಾರು ಹೇಳಲ್ಲ. ಯಾಕೆ ಹೇಳಲ್ಲ ಗೊತ್ತಾ? ಅವ್ರು ಯಾರಿಗೂ ಗೊತ್ತಿಲ್ಲ. ಸೆಕೆಂಡ್, ಯಾಕೆ ದೇವರು ಶಿಷ್ಯರ ಮೇಲೆ ಕೇಳಿದ್ರು ಗೊತ್ತಾ? ಅವಳ ಮೇಲೆ ಹೇಳ್ಬೋದಲ್ಲ, ಅಮ್ಮ ನೀನು ನನ್ನ ಮುಟ್ಟಿದೆ, ಏನ್ ಸ್ವಾಮಿ ಗೊತ್ತಿದೆ, ಆದ್ರೆ ಆಕೆ ಹೆಸರು ಹೇಳಿಲ್ಲ, ಬಾಂಧವ ಕರೆದಿಲ್ಲ. ಆದ್ರೆ ಅವಳೇ ಬರ್ಬೇಕಂತ ದೇವರು ಇಷ್ಟ. ತುಂಬಾ ಸಮಯದಲ್ಲಿ ನಾವು ಉಪಕಾರ ಆಶೀರ್ವಾದವನ್ನ ಪಡ್ಕೊಳ್ಳೋಕೆ ದೇವರು ನಮ್ಮನ್ನು ಯಾವ ವಿಧದಲ್ಲಿ ಆದುಕೊಂಡಿದ್ರು ಕೂಡ ನಾವೇ ದೇವ್ರ ಮುಂದೆ ಕೃತಜ್ಞರಾಗಿರ್ಬೇಕು. ನೋಡ್ರಿ, ಅವಳು ದೂರ ಇದ್ದಾಳೆ. ಈಗ ಅವಳನ್ನು ಯೇಸು ಸ್ವಾಮಿ ಕರೀತಾರೆ. ಕರೆದು ಮುಂದೆ ನಿಂತ ಮೇಲೆ ಅವಳಿಗೆ ಧೈರ್ಯ ಹೇಳ್ತಾರೆ. ಅವಾಗ, ಅಮ್ಮ ನಿನ್ನ ವಿಶ್ವಾಸ ಅಂತೆ ನಿನಗೆ ಆಗ್ಲಿ, ಹೋಗು, ಧೈರ್ಯವಾಗಿ ಹೋಗು. ಇದರ ಅರ್ಥ ಏನಂದ್ರೆ, ನೀವು ಜನರ ಮುಂದೆ ಧೈರ್ಯವಾಗಿರ್ಬೇಕು. ನಿಮ್ಮ ಸಾಕ್ಷಿ ಅವರ ಮುಂದೆ ನಿಲ್ಲಬೇಕು. ನೀವು ಯಾರೆಂಬುದು ಅವರಿಗೆ ಗೊತ್ತಾಗಬೇಕು. ಇದೆಲ್ಲವೇ ಇದರ ಉದ್ದೇಶ. ನೋಡ್ರಿ, ಆ ಶತಾಧಿಪತಿಗೆ ಅವ್ರು ಹೇಳ್ತಾರೆ, ಇಸ್ರಾಯೇಲ್ ಜನರು ಇಂಥ ಒಂದು ವಿಶ್ವಾಸ ಕಾಣಲಿಲ್ಲ. ಅವನ ಬಗ್ಗೆ ಹೇಳ್ತಾರೆ. ಇನ್ನು ನೀವು ನೋಡಿ, ಈ ಸ್ತ್ರೀಯನ್ನು ನಿಲ್ಲಿಸ್ಬಿಟ್ಟು ಅದನ್ನ ಹೇಳ್ತಾರೆ. ಅಣ್ಣನ ಬಗ್ಗೆ ನೋಡ್ರಿ, ದೇವರು ಆಕೆ ಪ್ರೇಯರ್ ಕೇಳಿದ ಮಾತ್ರವಲ್ಲ, ಅವ್ರ ಪ್ರೇಯರ್ ಕೇಳಿದಕ್ಕೆ ಸಾಕ್ಷಿ ಗೊತ್ತಾ? ಅವಳೇ ತಾನಾಗಿ ದೇವರ ಮುಂದೆ ನಾನು ನಿನಗೆ ಮುಂದೆ ನಿಲ್ಲಬೇಕು, ಫಲ ಕೊಡ್ಬೇಕು ತೀರ್ಮಾನ ಮಾಡ್ಬಿಟ್ಟು. ದೇವರು, ಅಮ್ಮ ನೀನು ಕೊಟ್ಟರೆ ಏನು ಮಾಡ್ತೀಯ ಅನ್ನೋ ಆಶೀರ್ವಾದ ಏನು ಕೇಳಿಲ್ಲ, ಯಾರು ಬಂದ್ರೂ ಆಲೋಚನೆ. ಫಸ್ಟ್ ಅವ್ರು ತೀರ್ಮಾನ ನೋಡ್ರಿ, ನೀನು ನನಗೆ ಕೊಟ್ಟರೆ ನಿನಗೆ ಕೊಡ್ತೀನಿ. ಸರಿ, ಈಗ ಆ ತೀರ್ಮಾನ ಅವ್ರು ಬಂದ ಕಾರಣ ದೇವ್ರ ಪರವಾಗಿಲ್ಲಪ್ಪ, ಸರಿ ಒಂದು ಕೊಟ್ಬಿಟ್ಟು ಅಮ್ಮ ಬಿಡು, ಒಳ್ಳೆ ಸೇವಕನು ನಿನ್ನ ಮನೇಲಿದ್ದಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರ? ಇಲ್ಲ, 5 ಮಕ್ಕಳು ಕೊಡ್ತಾರೆ. ಅದ್ರ ಉದ್ದೇಶ ಏನು? ಮಕ್ಕಳು ಇಲ್ಲ ಎಂಬುದನ್ನೇ ಮರ್ತು ಬಿಡಬೇಕು. ಸೆಕೆಂಡ್, ಈಗ ಅವರ ಸುತ್ತಲಿರುವ ಜನರಿಗೋ ಕುಟುಂಬಸ್ಥರಿಗೋ ಅವ್ರು ಹೆಂಗ್ ನಿಲ್ತಾರೆ ಹೇಳಿ? ಒಂದು, ದೇವರ ದೃಷ್ಟಿಯಲ್ಲಿ ನಿಲ್ಲತಕ್ಕ ಉತ್ತಮ ಸಾಕ್ಷಿ ಇದೆ. ಮನುಷ್ಯರ ಮುಂದೆ ನಿಲ್ಲೋದಕ್ಕೆ ಜನ ವಂಶ ಇದೆ. 2, ಡಬಲ್ ಆಶೀರ್ವಾದ. ದೇವರ ಸೇವಕರೆಂಬ ಅರಸರುಗಳನ್ನೇ ಅಭಿಷೇಕ ಮಾಡುವಂತ ಒಂದು ದೊಡ್ಡ ಮನುಷ್ಯ. ಇವರು ಕುಟುಂಬದಲ್ಲಿಯೇ ಇವರು ಗಂಡು ಮಕ್ಕಳು 5 ಗಂಡು ಮಕ್ಕಳು ಇದಾರಮ್ಮ ಹಾಕಿ ಅಂತ ಹೇಳುವಂತ ಒಂದು ದೊಡ್ಡ ಆಶೀರ್ವಾದ. ನೋಡಿ, ಪ್ರಪಂಚದಲ್ಲಿ ಆಶೀರ್ವಾದ, ದೇವ್ರ ದೃಷ್ಟಿಯಲ್ಲಿ ಆಶೀರ್ವಾದ. ಇದು ಹೆಂಗ್ ಬರುತ್ತೆ? ದೇವನನ್ನು ಆದುಕೊಂಡಿದ್ದಾರೆ. ಅವಳು ಏನಂತ ಪ್ರೇಯರ್ ಮಾಡಿರ್ಬೋದು? ಏನಂತ ಪ್ರೇಯರ್ ಮಾಡಿರ್ಬೋದು? ಮಾಮೂಲು ಪ್ರೇಯರ್ ಮಾಡಿ ಹೋಗ್ಬಿಟ್ಲು. ಆದರೆ ನನ್ನ ಜೀವಿತವನ್ನು ದೇವರು ಏನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಒಂದು ಕೆಲಸ ಮಾಡ್ತೀನಿ, ಅದು ನನಗೆ ಗೊತ್ತಿಲ್ಲ.
ನನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ಕುಟುಂಬದ ಬಗ್ಗೆ ಗೊತ್ತಿಲ್ಲ, ನನ್ನ ಮಕ್ಕಳ ಬಗ್ಗೆ ಗೊತ್ತಿಲ್ಲ. ಆದರೆ ದೇವರಿಗೇನೋ ಒಂದು ಉದ್ದೇಶ ಇದೆ. ನನ್ನನ್ನು ಈಗ ನನ್ನ ಕುಟುಂಬದಲ್ಲಿ ಅವಮಾನಕ್ಕೆ ಕಷ್ಟ ಬಿಟ್ಟಿದ್ದಾರೆ ಅಂದರೆ ಅದರ ಅರ್ಥ ಏನು? ಏನೋ ಒಂದು ಉದ್ದೇಶ ಇದೆ. ಈ ವರ್ಷದಲ್ಲಿ, ಈ ದಿನಗಳಲ್ಲಿ ನೀವು ನಿಮ್ಮ ಮನಸ್ಸಲ್ಲಿ ತರಬೇಕಾದ್ರೆ ಗೊತ್ತಾ, ನನಗೆ ಒಂದು ವೇಳೆ ಜನರ ಮುಂದೆ ಅವಮಾನ ಬಂದಿದೆಯೋ, ಕಷ್ಟ ಬಂದಿದೆ, ನಷ್ಟ ಬಂದಿದೆ ಅಂತ ಹೇಳಿದ್ರೆ ದೇವರಿಗೊಂದು ಉದ್ದೇಶ ಇದೆ. ಇದನ್ನ ನಾವು ಅರಿಬೇಕು. ಇದುವೇ ದೇವರ ಹೆಂಗೆ ಆದುಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದು. ಅವಳು ಲಾಸ್ಟ್ಗೆ ಸರೆಂಡರ್ ಆಗ್ಬಿಡ್ತಾಳೆ. ನೀನು ಕೊಟ್ಟರೆ ನನಗೇನು ಬೇಡ, ನೀನೇ ಇಟ್ಕೊಂಡು. ಮಕ್ಕಳೇ ಬೇಕಂತಲೇ ಆಸೆಪಟ್ಟ ಒಂದು ಸ್ತ್ರೀ, ಅವಮಾನಪಟ್ಟ ಸ್ತ್ರೀ, ನೀನು ಕೊಟ್ಟರೆ ನೀನೇ ತಗೊಂತಿಲ್ಲ, ಹೆಂಗೆ ಬಿಡ್ತಾಳಮ್ಮ? ಚಿಕ್ಕ ವಿಷಯ ಅಲ್ಲ ಇದಲ್ಲ. ದೇವರು ಆದುಕೊಂಡು ದೇವ್ರ ಜನ ಯಾರು ಬಂದಿದ್ದಾರೆ ಗೊತ್ತಾ? ದೇವರೇ, ನೀವು ನಮ್ಮನ್ನು ನಿನಗೋಸ್ಕರವಾಗಿ ಆದುಕೊಂಡಿದ್ಯಾ, ನಿನ್ನ ಸ್ಥಾನದಲ್ಲಿ ನಮ್ಮನ್ನು ನಿಲ್ಲಿಸಿದ್ಯಾ. ನಾವು ನಮಗೆ ಸ್ವಂತ ದೇವರು, ಎಲ್ಲ ನಿಂದೆ. ಈ ಅನುಭವ ಬರಬೇಕು. ಈ ವರ್ಷ ಬಂದರೆ ಹಾಗೆ ನಡೆಯುವವರಿಗೆ ಪ್ರಾರಂಭದಿಂದಲೇ ದೇವರ ಅದ್ಭುತ ಕಾರ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಯಾವ ಶಕ್ತಿಯು ವ್ಯಕ್ತಿ ತಡೆ ಮಾಡೋಕ್ಕಾಗಲ್ಲ. ಅಲ್ಲೇಲಿಯಾ. ಈಗ ನಾವು ನೋಡುವಾಗ ಬೈಬಲ್ ಏನ್ ಹೇಳ್ತಂದ್ರೆ, ಇದನ್ನು ಕುರಿತು ಹೇಳುವ ಸಮಯದಲ್ಲಿ, ಆದರೆ ನಮ್ಮನ್ನು ಯಾಕೆ ಆರಿಸಿಕೊಂಡಿದ್ದಾರೆ? ಆರಿಸಿಕೊಂಡು ನಮ್ಮ ತೆಗೆದುಕೊಂಡಿರೋ ಉದ್ದೇಶ ಎರಡು ಸತ್ಯವನ್ನು ಗುರುತಿಸು. ಒಂದು ಯಾಜಕರನಾಗಿ, ಎರಡನೇದು ಅರಸುಗಳಾಗಿ. ಅಂದ್ರೆ ನಮ್ಮಲ್ಲಿ ದೇವರಿಗೂ, ದೇವರ ಸೇವೆಗೂ, ದೇವರ ರಾಜ್ಯಕ್ಕೂ ಉಪಯೋಗ ಆಗಬೇಕು. ಎರಡನೇದು ಭೂಮಿಯಲ್ಲಿರುವಂತ ಸಕಲ ನಮಗೆ ಬೇಕಾಗಿರುವ ಆಶೀರ್ವಾದಗಳ ಅಧಿಕಾರಿಗಳನ್ನ ಆಡಿ ನಾವು ಅನುಭವಿಸೋದಕ್ಕೂ ನಿಲ್ಲಬೇಕು. ನೋಡಿ, ಈ ವರ್ಷದಲ್ಲಿ ದೇವರು ನಮ್ಮನ್ನ ಎರಡು ವಿಧದಲ್ಲಿ ಆಶೀರ್ವಾದ ದೇವರ ಮುಂದೆ ಇಟ್ಟಿರ್ತಾರೆ. ದೇವರ ಸನ್ನಿಧಿಯಲ್ಲಿ ನಾವು ಆಶೀರ್ವಾದ ಒಳಗಾಗಿ ನಾವು, ನಮ್ಮ ಕುಟುಂಬ, ಜನರ ಮಧ್ಯದಲ್ಲಿಯೂ ಆಶೀರ್ವಾದ ಒಳಗಾಗಿರ್ಬೇಕು. ಆದರೆ ಇದರ ಕಾರ್ಯಗಳನ್ನು ಕುರಿತು ನೀವು ನೋಡುವಾಗ ಅನೇಕ ಅಂಶಗಳು, ಸತ್ಯಾಂಶಗಳು ಇದು ಒಳಪಟ್ಟಿದೆ. ಸರಿ, ಇದಕ್ಕೆ ಸಂಬಂಧಪಟ್ಟ ಒಂದು ಭಾಗವು 23ನೇ ಕೀರ್ತನೆಯಲ್ಲಿ ಬರುತ್ತೆ. ಓದಿ 6ನೇ ವಾಕ್ಯದ ಕೊನೆ ಭಾಗ. ಪ್ರೈಸ್ ದಿ ಲಾರ್ಡ್. ಇದರ ಅರ್ಥ ಏನು? ಮೊದಲು ದೇವರ ಸನ್ನಿಧಿ, ಎರಡು ಪ್ರಪಂಚ. ನಾವು ದೇವರ ಸನ್ನಿಧಿಯಲ್ಲಿ ನಾವು ಕರೆಕ್ಟ್ ಆಗಿದ್ದರೆ ಈ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ನಮ್ಮನ್ನ ಖಂಡಿತವಾಗಿ ನಿಲ್ಲಿಸೋದಕ್ಕೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಅದು ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಮೂಲಕ, ಅಂದ್ರೆ ಸಭೆಯ ವಿಶ್ವಾಸ ಜೀವನ ಮೂಲಕವಾಗಿ ಬರುತ್ತೆ. ಇದೇ ಈ ಕೀರ್ತನ ಭಾಗದಲ್ಲಿ 6ನೇ ವಾಕ್ಯದ ಕೊನೆ ಭಾಗ. ಓದಿ. ನಾನು ಸದಾ ಕಾಲವು ಕರ್ತನ ಮಂದಿರದಲ್ಲಿ ವಾಸಿಸುವೆನು. ಹಾಗಾದ್ರೆ ಇದು ಎರಡು ಹೆಂಗಿದೆ? ದೇವರ ಸನ್ನಿಧಿಯಲ್ಲಿ ಆದುಕೊಂಡಿರುವ ಜನರಿಗೆ ದೇವರು ಕೊಟ್ಟಿರುವ ಆಶೀರ್ವಾದ, ಅವ್ರ ಮುಂದೆ ದೇವರು ಇಟ್ಟಿರುವ ಆಶೀರ್ವಾದ. ಈಗ ಇಲ್ಲಿ ನಾವು ನೋಡುವಾಗ ಅಲ್ಲಿ ನೀವು 23ನೇ ಕೀರ್ತನೆ ಓದುವ ಸಮಯದಲ್ಲಿ ಒಂದು 5 ಅಂಶಗಳನ್ನು ಗುರುತಿಸಲ್ಪಟ್ಟಿದೆ. ಒಂದು, ಓದೋಣ, ಮೊದಲನೇ ವಾಕ್ಯ, ಸೆಕೆಂಡ್ ಪದ, ಕೊರತೆ ಪಡನು. ಆದುಕೊಂಡವ್ರಿಗೇನಿಲ್ಲ, ಬಿಡಲ್ಲ. ಈಗ ನಾನು ದೇವರನ್ನ ದೇವರ ದೃಷ್ಟಿಯಲ್ಲಿ ಮೊದಲದಾಗಿ ಯಾಜಕರಾಗಿಯೂ, ಎರಡನೇದಾಗಿ ಅರಸರಾಗಿ, ಆದರೆ ಈ ಪ್ರಪಂಚದ ಹಾಳುವ ಈ ಅನುಭವಿಸೋದಕ್ಕೆ ಬೇಕಾದ ಅಧಿಕಾರ ಆಶೀರ್ವಾದ ನನಗೆ ಇಟ್ಟಿದ್ರೆ, ಅಲ್ಲಿ ಮೊದಲನೇ ಅಂಶ ಗೊತ್ತಾ? ನನಗೆ ಕೊರತೆ ಬಂದಂಗೆ ನೋಡ್ಕೊಳ್ಳೋಕೆ ದೇವರು ಇಷ್ಟ ಇದೆ. ಆದರೆ ಈ ಕೊರತೆ ಬರದೇ ಇರ್ಬೇಕಂದ್ರೆ ಈಗ ನೀವು ಎಲ್ಲಿರ್ಬೇಕು? ನಾವು 6ನೇ ವಾಕ್ಯದ ಕೊನೆ ಭಾಗ ಹೇಳ್ತದೆ, ಸದಾ ಕಾಲವು ಕರ್ತನ ಮಂದಿರದಲ್ಲಿ ವಾಸವಾಗಿರುವ ಅನುಭವ ಇರಬೇಕು. ಇಲ್ಲಿ ದೇವರೊಂದಿಗಿರುವಂತ, ದೇವರ ಸನ್ನಿಧ ಬರಬೇಕಾಗಿರುವ ಆತ್ಮಿಕ ಆಶೀರ್ವಾದವಾಗಿರುವಂತ ಎಲ್ಲ ಕಾರ್ಯಗಳಾಗಲಿ ಅದರ ಅಡಿಸ್ಥಾನದಲ್ಲಿ ಇದೆಲ್ಲ ಬರುತ್ತಂತೆ. ಅದಕ್ಕೆ ಹೇಳ್ತಾರೆ, ಮತ್ತೊಂದು ಸಾರಿ ಓದಿ ಮೊದಲನೇ ವಾಕ್ಯದ 2ನೇ ಭಾಗ, ನಾನು ಕೊರತೆ ಪಡೆನು.
ಈ ವರ್ಷ ನನ್ನ ಕೊರತೆಲ್ಲ ನೀಗುತ್ತೆ. ಅಲ್ಲೇಲುಯ್ಯ. ಈಗ ದೇವರನ್ನು ಹಾದುಕೊಂಡಿದ್ದಾರೆ. ದೇವರು ಆತನ ಸನ್ನಿಧಾನ ನಾನು ಸ್ಥಿರವಾಗಿರುವುದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡು ನಾನು ಸ್ಥಿರವಾಗಿ ನಡೆಯುವಂತ ಅನುಭವವು ನನಗೆ ಪ್ರಾರಂಭದಿಂದ ಬಲವಾಗಿ ಅದರಲ್ಲಿ ಬೆಳೆಯುವುದಾದರೆ ನನಗೆ ಕೊರತೆ ಬರಲ್ಲ. ಆಗ ದೇವರು ಫಸ್ಟ್ ತೀರ್ಮಾನ ಹೇಳ್ತಾರೆ, ನಿನಗೆ ಯಾವ್ದಾವ್ದು ಕೊರತೆ ಇದೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾನು ಅದನ್ನು ಸರಿ ಮಾಡ್ತೇನೆ. ನಿನ್ನ ಕೊರತೆಗಳನ್ನ ನೀಗಿಸ್ತೇನೆ ಅಥವಾ ಕೊರತೆ ಪಡೆದಂತೆ ನೋಡಿಕೊಳ್ತೀನಿ, ನಡೆಸ್ತೀನಿ. ಇದು ನಮ್ಮ ಹೃದಯದಲ್ಲಿ ಆಳವಾಗಿ ಅನುಭವ ಬರಬೇಕು. ಸೆಕೆಂಡ್ ಏನ್ ಮಾಡ್ಬೇಕಂದ್ರೆ 3ನೇ ವಾಕ್ಯ ನೋಡಿ, ಸಾಕು. ಯಾರನ್ನ? ಅಲ್ಲಿ ಪ್ರಾಣ ಅಲ್ಲ, ನನ್ನ ಆತ್ಮವನ್ನು ಉಜ್ಜೀವಿಸ ಮಾಡಿ. ಈಗ ನಮ್ಮ ಆತ್ಮದಲ್ಲಿ ಏನಿರುತ್ತೆ, ಕೆಲಸ ಮೇಲೆ ಭಯ ಬರುತ್ತೆ, ಯೋಚನೆ ಬರುತ್ತೆ, ಬೇಸರ ಬರುತ್ತೆ, ಚಿಂತೆ ಬರುತ್ತೆ. ಇದೆಲ್ಲ ಏನೇ ನಮ್ಮ ಆತ್ಮಕ್ಕೆ ವಿಶ್ವಾಸವನ್ನಾಗಲಿ, ಪ್ರಾರ್ಥನೆಯಾಗಲಿ, ದೇವರ ಮಕ್ಕಳೆಂಬ ಸ್ಥಾನವನ್ನಾಗಲಿ, ನಾವು ದೇವರಲ್ಲಿ ನಿಂತು ಬೆಳೆದು ಕರ್ತವ್ಯವಾಗಿರುವ ಜನರೆಂಬುದಾಗಿರುವ ರೀತಿಯಲ್ಲಿ ಯಾವುದೇ ಬಲಹೀನತೆ ಬಂದರೆ ನನ್ನ ಆತ್ಮವನ್ನ ಉಜ್ಜೀವನ ಮಾಡ್ತಾರೆ. ಅಂದ್ರೆ ಒಂದು ಹೊಸ ಬಲ ಕೊಡ್ತಾರೆ, ಅದೊಂದು ಉಜ್ಜೀವನ ಕೊಡ್ತಾರೆ. ಅದು ಬೇಸಾರೋ ಚಿಂತೆಯೋ ಏನೇ ಬರಲಿ ಅದರಲ್ಲಿ ನನಗೆ ಬಲ ಕೊಡೋದಕ್ಕೆ, ನನ್ನನ್ನು ಉಜ್ಜೀವನ ಮಾಡಲಿಕ್ಕೆ ನನಗೆ ದೇವರಿದ್ದಾರೆ. ಈಗ ಹಿಂಗೆ ಈ ಅನುಭವ ನನಗೆ ಬಂದ್ರೆ, ಅಯ್ಯೋ ನಮಗೆ ಯಾರಿದ್ದಾರೆ, ನಮ್ಮ ಮಕ್ಕಳಿಗೆ ಯಾರಿದ್ದಾರೆ, ಮುಂದೆ ನಮ್ಮ ಜೀವನಕ್ಕೆ ಯಾರಿದೆ, ಈ ಪ್ರಶ್ನೆ ಬರಬಾರ್ದು. ಯಾಕಂದ್ರೆ ನಮ್ಮ ನೋಡಿ, ಅದರಲ್ಲಿ ತಮಿಳಲ್ಲಿ ಹೇಗಿದೆ ಗೊತ್ತಾ, ಆತ್ಮಾವೈ ತೇರ್ಟಿ. ನೋಡಿ, ನನ್ನ ಆತ್ಮವನ್ನ ಉಜ್ಜೀವನ ಮಾಡ್ತಾರೆ. ನೆಕ್ಸ್ಟ್ ನೀವು ನೋಡ್ಬೇಕಾದ್ರೆ 5ನೇ ವಾಕ್ಯ ಓದಿ. ಆದರೆ ನಮ್ಮ ಸುತ್ತಲಿರುವಂತ ವಿರೋಧವಾಗಿರುವಂತ ಯಾವುದೇ ಶಕ್ತಿ ವ್ಯಕ್ತಿಗಳಾಗ್ಲಿ ಅದನ್ನೇನ್ ಮಾಡ್ತಾರೆ, ಅವರ ಮುಂದೆ ನಾವು ತಲೆ ಎತ್ತಿ ನಿಲ್ಲುವಂತೆ ಮಾಡುವ ದಿನಗಳು ಬರುತ್ತೆ. ದೇವರು ನಿಮ್ಮನ್ನ ಈ ಪ್ರಾರಂಭ ದಿನಗಳಲ್ಲಿ ಯಾಕೆ ಆದುಕೊಂಡು ನಿಮ್ಮನ್ನ ನಿಲ್ಲಿಸ್ತಾರಂದ್ರೆ, ಇದೆಲ್ಲ ನಿಮ್ಮ ಜೀವಿತದಲ್ಲಿ ಅಗತ್ಯವಿದೆ. ಈ ವರ್ಷ ಈಗೆಲ್ಲ ನಿಮ್ಮ ಅನುಭವದಲ್ಲಿ ದೇವರಲ್ಲಿ ಬಲವಾಗಿ ನಿಂತು ಬೆಳಿಬೇಕಾಗಿರೋ ಕಡ್ಡಾಯ ಇದೆ. ಕಡ್ಡಾಯವಾಗಿ ನಾವು ಅದನ್ನು ಮಾಡಿದ್ರೆ ದೇವರು ಖಂಡಿತವಾಗಿ ಇದನ್ನು ಮಾಡ್ತಾರೆ. ಯಾಕಂದ್ರೆ ವೈರ್ಗಳ ಮುಂದೆ ನೋಡಿ, ವೈರ್ಗಳ ಮುಂದೆ ಸರಿ, ನಿಮ್ಮ ವೈರ್ಗಳು ಯಾರು? ಫಸ್ಟ್ ಆಫ್ ಆಲ್ ನಿಮಗೆ ತಿಳ್ಕೋಬೇಕು, ದೇವರು ನಿಮ್ಮನ್ನು ಆದುಕೊಂಡ ಮೇಲೆ ಇದರಲ್ಲಿ ನಿಮ್ಮ ವೈರ್ಗಳು ಯಾರು, ನಿಮಗೆ ವಿರೋಧವಾಗಿರುವವರು ಯಾರು, ಯಾರ ಮುಂದೆ ನೀವು ಹೆಂಗಿರ್ಬೇಕು ಎಂಬುದಕ್ಕೆ ಬೈಬಲ್ಗೆ ಅನೇಕ ಸತ್ಯಾಂಶಗಳಿವೆ. ಅದಕ್ಕೆ ಇನ್ನೊಂದು ವಾಕ್ಯವನ್ನು ಕೂಡ ಇನ್ನೊಂದು ಅಂಶವನ್ನು ಹೇಳ್ಬಿಟ್ಟು ನಾನು ಅದಕ್ಕೆ ಹೋಗ್ತೀನಿ. ಓದೋಣ 4ನೇ ವಾಕ್ಯ. ನೋಡಿ, ಕೇಡು ನನಗೆ ಆಗದಂತೆ ನನಗೆ ಧೈರ್ಯ ಬರುತ್ತೆ. ಈ ಕೇಡಕ್ಕೆ ಅದರ ನನ್ನ ಅರ್ಥ ಏನು ಹೇಳ್ರಿ, ಇದು ಸಿಂಪಲ್ ವಿಷಯ ಅಲ್ಲ. ಈಗ ಯಾರಾದ್ರೂ ಹೇಳ್ದಂಗೆ, ಯಾರಾದ್ರೂ ಮಾಡಂಗೆ, ಯಾರಾದ್ರೂ ನಮ್ಗೆ ಕಡಿಮೆ ಮಾಡಂಗೆ, ಯಾರು ಹೋಗಿ ಅಡ್ವೈಸ್ ಆಗಿದ್ರೆ ನಮ್ಮ ಮನಸ್ಸಲ್ಲಿ ಗೊತ್ತಾ, ಅಯ್ಯೋ ಅವ್ರಾಗ ಮಾಡ್ಬಿಟ್ರೆ ಹಿಂಗೆ ಆಗ್ಬಿಡುತ್ತಾ, ತಡೆ, ಇದು ಬರಲ್ಲ ಅಂತ. ನೀವು ನಾನು ಹೇಳೋದು ನಿಮ್ಗೆ ಅರ್ಥ ಆಗಿರ್ಬೇಕಂತ ಅನ್ಸುತ್ತೆ. ವಿಶ್ವಾಸಿಗೆ ದೇವರಿಗೆ ಮೊದಲು ಭಯ ಏನು ಗೊತ್ತಾ, ಅಯ್ಯೋ ಅವ್ರು ಬಂದ್ರೆ ಏನು ಮಾಡಲಿ, ಅಯ್ಯೋ ಇದು ಹಿಂಗೆ ಆಗ್ಬಿಟ್ರೆ ಏನು ಮಾಡೋದು, ಅದು ಆಗಿದ್ರೆ ಏನು ಮಾಡೋದು, ಇದೆಲ್ಲ ಬರ್ತಲ್ಲ. ಈ 4 ವಾಕ್ಯದ ಅದೇ ಬರುತ್ತೆ. ಆದರೆ ಈ ರೀತಿಯಾಗಿ ನನ್ನನ್ನ ಭಯಪಡಿಸುವ, ಎದುರಿಸುವ, ನನ್ನ ಮನಸ್ಸಿಗೆ ಉಂಟಾಗುವ ಕಳವಳಗಳು, ಇದೆಲ್ಲ ಏನೇ ಬಂದರೂ ಅದು ನನ್ನನ್ನು ಏನು ಮಾಡಲ್ಲ. ಯಾಕೆ ಗೊತ್ತಾ, ನಿನ್ನ ಜೊತೆಗಿದೆ. ಅಲ್ಲೇಲೂಯಾ.
ಹಾಗೆ ಮಗಳೇ ನಾನು ನಿನ್ನ ಜೊತೆಗಿರ್ತೀನಿ, ಮಗನೇ ನಾನು ನಿನ್ನ ಜೊತೆಗಿರ್ತೀನಿ ಎಂಬುದಾಗಿರುವ ಅನುಭವದಲ್ಲಿ ನಿಮ್ಮ ಪಕ್ಕದಲ್ಲಿ ನಾನು ಆದುಕೊಂಡ ದೇವರು, ನಾನು ಕರೆದಿರುವ ದೇವರು, ನಾನು ನಿಮ್ಮನ್ನು ನಿಲ್ಲಿಸಿರುವ ದೇವರು ಎಂಬುದಾಗಿ ನಮ್ಮ ಸಗಳ ಹೇಳುವಂತ ಆ ಪ್ರಸನ್ನತೆ ಬರುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ನಮಗೆ ಈ ರೀತಿಯಾಗಿ ನಮ್ಮ ಸುತ್ತಲೂ ಉಂಟಾಗುವ ಘಟನೆಗಳು ಯಾವ್ಯಾವ ರೀತಿಯಲ್ಲಿ ಬರುತ್ತೆ ಅಥವಾ ಅದು ಯಾವ ರೀತಿಯಲ್ಲಿ ಇರಬಹುದು ಎಂಬುದನ್ನು ಕುರಿತು ಸತ್ಯದಲ್ಲಿ ಕೆಲವು ಕಾರ್ಯಗಳನ್ನು ನಾನು ತರ್ತೇನೆ. ಓದೋಣ. ಮೊದಲದಾಗಿ ಮತ್ತಾಯ ಬರೆದ ಸುವಾರ್ತೆ 10:35 ವಾಕ್ಯ. ಹೇಗೆಂದರೆ ಮಗನಿಗೂ ತಂದೆಗೂ ಮಗಳಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ವಿರೋಧ ಶಕ್ತಿಗಳು ಫಸ್ಟಲ್ಲಿಂದ ಸ್ಟಾರ್ಟ್ ಆಗ್ತಂತೆ, ಮನೆ ಕುಟುಂಬದಿಂದ ಅಂತ. ಬಹಳ ಶ್ರೇಷ್ಠವಾಗಿ ಒಂದು ಸತ್ಯಾಂಶ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕುಟುಂಬದಲ್ಲಿರುವ ವಿರೋಧಿಗಳಲ್ಲ, ನಮಗೆ ವಿರುದ್ಧವಾಗಿರುವ ಕಾರ್ಯಗಳು ಹೇಳೋದಕ್ಕೆ ಫಸ್ಟ್ ದೂರದಿಂದ ಸೈತಾನ ಬರಲ್ಲ. ಇದೆಲ್ಲ ನಮ್ಮ ಈ ನೋಡ್ರಿ, ಮಗನ ಸರಿಯಿಲ್ಲ, ಮಗಳು ಸರಿಯಿಲ್ಲ, ಸೊಸೆ ಸರಿಯಿಲ್ಲ, ಮೊಮ್ಮಕ್ಕಳು ಸರಿಯಿಲ್ಲ, ಅಕ್ಕ ಸರಿಯಿಲ್ಲ, ತಂಗಿ ಸರಿಯಿಲ್ಲ, ತಮ್ಮ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ. ಈ ಅನುಭವ ಬಂದು ಏನಾಗುತ್ತಮ್ಮ, ನಮಗೆ ಇವರಿಂದ ನೋವು ಸಂಕಟ, ಇವರು ನಮ್ಮ ಜೊತೆ ಹಿಂಗಿದ್ದು ಹಿಂಗಿಲ್ಲ ಹಿಂಗಿಲ್ಲ ನಡ್ಕೊಳ್ಳೋದೇನು ಮಾಡುತ್ತೆ. ಹೊರಗಿರೋನೇ ಎದುರಿಸ್ಬೋದು ಫಸ್ಟ್, ಒಳಗಿರೋ ನಾವು. ಅದರ ಸೈತಾನ ಮೊದಲಾಗಿ ದೇವ ಜನರಿಗೆ ಎಲ್ಲಿಂದ ಸೋಲ್ತದೆ ಸ್ವಾಮಿ ಹೇಳ್ತಾರೆ ಅದನ್ನ, ನಾನು ಮಗನಿಗೂ ತಂದೆಗೂ ಮಗಳಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ. ಇಲ್ಲಿ ನಾವು ಗಮನಿಸ್ತಾರೆ, ಅಬ್ರಹಾಮನಿಗೆ ಇಸ್ಮಾಯಿಲ್ ಮೇಲೆ ತುಂಬ ಆಸೆ. ನೀವು ಬೈಬಲಲ್ಲಿ ಅವನು ಯಾರಿಗೆ ಪ್ರೇ ಮಾಡ್ತಾನೆ ಗೊತ್ತಾ? ಇಸ್ಮಾಯಿಲ್ ಪ್ರೇ ಮಾಡ್ತಾನೆ. ಅವನನ್ನ ದೂರ ತಳ್ಳು ಎಂದು ಹೇಳುವಾಗ, ಆಗಾರಿಬ್ಬು ತಳ್ಳು ಅಂತ ಹೇಳುವಾಗ ಇವನಿಗೆ ವ್ಯಸನ ಆಗ್ಬಿಡುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಯಾಕೆ ಅವರಿಬ್ಬರು ಒಟ್ಟಿಗೆ ಬಿಟ್ಟಿಲ್ಲ? ಇವರು ಕುಟುಂಬವಾಗಿ ಇರೋದಕ್ಕೆ ಅವಕಾಶ ಇಲ್ಲ. ನೋಡಿ, ದೂರ ಬಿಟ್ಟೆ ಇವತ್ತವರೆಗೆ ಜಗಳ ನಿಂತಿಲ್ಲ. ಹಾಗಾದರೆ ಇದರಲ್ಲಿ ದೇವರ ಆದುಕೊಂಡ ಜನ ಯಾರು? ಅಬ್ರಹಾಮನ ಆದುಕೊಂಡವನು, ಅಬ್ರಹಾಮನಂತೆ ಸಾರಲ್ಲ ಆದುಕೊಂಡವರು, ಹಾಗಾದ್ರೆ ಅವ್ರ ಮಕ್ಕಳು ಇಸ್ಮಾಯಿಲ್. ದೇವರ ಆದುಕೊಂಡಿದ್ದಾರನ್ನ ಈಸಾಕನ. ಈಗ ಬೈಬಲ್ ಹೇಳ್ತದೆ, ದೇವರು ಆದುಕೊಂಡು ನಿಲ್ಲಿಸುವ ಜನ ಯಾರು? ಈಸಾಕ್ ಅಲ್ವಾ? ಅವನಿಗೆ ಹೇಳ್ತಾರೆ, ನಾನು ವಾಗ್ದಾನ ಕೊಟ್ಟು ನಾನಾದುಕೊಂಡ ನಾನು ಆಶ್ರಯಿಸುವ ನನ್ನ ಜನ ಬಂದು ಅವರಲ್ಲಪ್ಪ. ಹೇಳ್ತಾರಲ್ವಾ? ಹೇಳ್ತಾರಲ್ಲಮ್ಮ? ನೀವು ಗಮನಿಸಿ ನೋಡ್ರಿ, ಈ ತುಂಬ ಜನರಿಗೆ ವಿಶ್ವಾಸಗಳಾದ್ಮೇಲೆ, ದೇವ್ರ ಮಕ್ಕಳಾದ್ಮೇಲೆ ದೇವರನ್ನ ಆದುಕೊಳ್ಳಲ್ಪಟ್ಟು ಯಾರುತ್ತಮ್ಮ? ದೇವರ ಚಿತ್ತದಂತೆ ನಡೆಯುವವರು, ದೇವರ ನೀತಿಯನ್ನು ಸ್ಥಾಪಿಸುವವರು, ದೇವರು ಹೇಳೋ ಪ್ರಕಾರ ನಡ್ಕೊಳ್ಳುವವರು. ನಾನು ಇದನ್ನೇ ಇಟ್ಕೊಳ್ಳಿ. ಈಸಾಕನು ಯಾರ ಮಾತು ಕೇಳಿ ನಡೀತಾರೆ? ಅಬ್ರಹಾಮನಾಗಿರೋ ತಂದೆ ಮಾತು ಕೇಳಿ ತನ್ನನ್ನೇ ಬಲಿ ಕೊಡಕ್ಕೆ ತಂದೆ ಒತ್ಕೊಂಡು ಹೋಗಿ ಕೈ ಕಾಲು ಕಟ್ಟಿ ಅಲ್ಲಿ ಇಟ್ಟು ಕತ್ತಿ ತಗೊಂಡು ಒಳಗೆ ಕೂಡ ಎಲ್ಲಿ ಯಾರು ಒಂದು ಮಾತನ್ನು ತಿರುಗಿ ಮಾತಾಡಿದ ನೋಡ್ರಿ ಇಲ್ಲ. ಇವನ್ನ ಕೊಲ್ಲುವುದಕ್ಕೆ ತಗೊಂಡೋಗಿ ಕತ್ತಿ ತಗೊಂಡೋಗಿ ಕಡಿಯಕ್ಕೆ ಹೋದ್ರು ಕೂಡ ಅಪ್ಪನ ಮಾತು ಮೀರಿಲ್ಲ. ಏನು ನೋಡಿ, ಇದು ಆದುಕೊಳ್ಳಲ್ಪಟ್ಟ ಜನಾಂಗದವರು. ದೇವರು ಕೊಟ್ಟ, ದೇವರು ನಮ್ಮನ್ನು ನಡೆಸಿದ ಆ ಸ್ಥಾನದಿಂದ ಎಡಕ್ಕೆ ಬಲಕ್ಕೆ ಹೋಗಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಅಬ್ರಹಾಮಿನ ದೇವರು ಅಂತ ಹೇಳಿದ, ನಾನು ಈಸಾಕಿನ ದೇವರು. ಸರಿ, ಈಗ ಇದೇ ಗುಣವನ್ನ ಈಸಾಕನಿಗೆ ಅವ್ರ ಮಕ್ಕಳಿಗೆ ಮತ್ತೆ 2 ಮಕ್ಕಳು ಹುಟ್ಟುತ್ತೆ. ಡಬಲ್, ಒಂದೇ ಗರ್ಭದಲ್ಲಿ ಒಂದೇ ಪ್ರಸವದಲ್ಲಿ 2 ಮಕ್ಕಳು ಹುಟ್ಟುತ್ತೆ. ಒಬ್ಬನ ಹೆಸರು
ಏಸ, ಇನ್ನೊಬ್ಬನ ಹೆಸರು ಯಾಕೋಬ. ಏಸ ಎಲ್ಲಿಯಾದ್ರೂ ದೇವ್ರ ಹತ್ರ ಕ್ಷಮೆ ಕೇಳ್ತಾನ? ನನ್ನ ಆಶೀರ್ವಾದ ಹೋಯ್ತು ಅಂತಲ್ಲಿ 10 ಬೇಡಿಕೊಂಡಿದ್ದಾನೆ, ಬಿಟ್ಬಿಟ್ರೆ ಕ್ಷಮೆ ಕೇಳಿ ದೇವರ ಮುಂದೆ ನಾನು ಹಿಂಗಿರ್ಬೇಕೆಂಬುದು ಯಾವುದನ್ನ ನೋಡಿಲ್ಲ. ನೀವು ನೋಡಿ ಯಾಕೋಬನ ಏನ್ ಮಾಡ್ತಾನೆ ನೋಡ್ರಿ. ಅಮ್ಮ ಹೇಳೋದನ್ನ ಕೇಳ್ತಾನೆ, ಅಪ್ಪನ ಹೇಳೋ ಪ್ರಕಾರ ನಡೀತಾನೆ. ಇಬ್ರು ಹತ್ರ ನಡೆಯೋದೇ ಅವನ ಕೆಲಸ ನೋಡ್ರಿ. ಅಪ್ಪನಿಗೆ ಮೆಚ್ಚಿರೋದನ್ನ ತಗೊಂಬಂದು ಕೊಡ್ತಾನೆ. ಅಮ್ಮನಿಗೆ ಇಷ್ಟವಾಗಿರೋದನ್ನ ಮಾತು ಕೇಳ್ತಾನೆ. ಈ ಇಬ್ಬರಿಗೆ ಅವನು ಅರ್ಥ ಗೊತ್ತಾ? ಆತ್ಮೀಯವಾಗಿರುವ ತಂದೆಯು, ನಮಗೆ ಸಭೆ ಎಂಬ ತಾಯಿಯು, ಇದೆರಡಕ್ಕೆ ಕೇಳಿ ನಡೆಯುವುದು. ಇದು ಯಾರ ಹತ್ರ ಇದೆ? ಯಾಕೋಬನ ಹತ್ರ ಇದೆ. ಏಸಾವನ ಹತ್ರ ಇದೆಯಾ? ಅವನೇನ್ ಮಾಡ್ತಾನೆ? ಯಾರೋ ಒಂದು ಕಡೆ ಬಾಳ್ತಾನ. ಸೆಕೆಂಡ್, ತನಗೆ ತಾನು ಬದುಕಿ ತಿಂದು ಕುಡಿಯೋದು ಮಾತ್ರ ನೋಡ್ಕೊಂತಾನೆ. ಅದಕ್ಕೆ ತನ್ನ ಸ್ವಚ್ಛಲ ಹಕ್ಕು ಕೂಡ ಮಾಡ್ತಾನೆ. ಈಗ ನೋಡಿ, ತುಂಬ ಸಭೆಗಳಲ್ಲಿ ದೇವ ನಮಗೆ ಮಕ್ಕಳೆಂಬ ಸ್ಥಾನವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿ ತನ್ನ ಹತ್ರ ಕೈ ಕೊಟ್ಟು ತಗೊಂಬಂದು ನಮ್ಮನ್ನು ಸಭೆ ಎಂಬ ಕುಟುಂಬದಲ್ಲಿ ಇಟ್ಟಿರುವಾಗ ನಾವು ಅದೇನು ಮಾಡ್ತೀವಿ? ಮಾಡಿಬಿಡ್ತೇವೆ. ಈಗ ನೀವು ಇದರಲ್ಲಿ ಅರಿಬೇಕಾದ ಒಂದು ಸತ್ಯಾಂಶ ಅಂದರೆ, ಆದುಕೊಳ್ಳಲ್ಪಟ್ಟು ಇರುವಂಥ ದೇವಜನರು ಅವರನ್ನ ಈ ಪ್ರಪಂಚಕ್ಕೂ ಹಣಕ್ಕೋ ಜನಕ್ಕೂ ಯಾರಿಗೂ ಮಾರೋಣ. ಈ ಪ್ರಪಂಚ ಬದುಕಿಸುವಾಗಿ ಅವರ ಆತ್ಮೀಯ ಜೀವನವನ್ನ, ಅವರ ದೇವರ ಮಕ್ಕಳೆಂಬ ಸ್ಥಾನವನ್ನ, ಅವರ ಮಕ್ಕಳಾಗಿ ದೇವರಿಟ್ಟುವಂತ ದೇವರ ಸಭೆಯೊಂದಿಗಿರುವಂತ ತಾಯಿಯೊಂದಿಗಿರುವಂತ ಆ ದೈವಿಕವಾಗಿರುವಂತ ಆ ಸಂಬಂಧಗಳನ್ನ ಯಾವತ್ತೂ ಕಳ್ಕೊಳ್ಳೋಣ. ಇದು ಇದರಲ್ಲಿರುವುದು. ನಾವು ದೇವ ನಮ್ಮನ್ನು ಆದುಕೊಂಡಿದ್ದಾರೆ. ದೇವ ನಮ್ಮ ಹೌದು, ಕರೆಕ್ಟ್. ಈ ವರ್ಷದಲ್ಲಿ ಇದೆಲ್ಲ ಮಾಡಿ ಕಾದುಕೊಂಡಿದ್ದಾರೆ. ಅದಕ್ಕೆ ಕೆಲವು ಕಂಡೀಷನ್ ಇದೆ. ನಾನು ಕರ್ತನ ಆಲಯದಲ್ಲಿ ಜೀವಮಾನವೆಲ್ಲ ಸದಾ ಕಾಲವಿರಬೇಕು. ಸೆಕೆಂಡ್, ನನ್ನ ಕುರುಬನಿಂದ ನಾನು ಹೋಗ್ಬೇಕು. ಹೆಂಗ್ ಹೋಗ್ಬೇಕು? ಕುರುಬನಿಂದ ಹೋಗೋದು ಹಾಡಲ್ಲ, ಕುರಿ. ಹೀಗೆ ನಡೆದ್ರೆ ಕೊರತೆಗಳು ಬರಲ್ಲ. ಒಂದು ವೇಳೆ ಕೊರತೆ ಬರೋಕ್ಕೆ ಅವಕಾಶ ಬಂತಂದು ಇಟ್ಕೋ. ಒಂದು ವೇಳೆ ಈಗ ತಂದೆ ತಾಯಿಗಳು ಇರುವ ಒಬ್ರಿಗೊಬ್ರು ಇರುವಂತ ಒಂದು ಸಂದೇಶ ಯಾರು ಕಷ್ಟ ಆಯ್ತಮ್ಮ? ಯಾಕೊಬ್ರಿಗೆ ಕಷ್ಟ ಆಯ್ತು. ಇವರಿಬ್ಬರು ನೇರವಾಗಿದ್ರೆ ಇವನಿಗೆ ಅವಕಾಶ ಬರ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಅಪ್ಪ ಏನ್ ಮಾಡ್ತಾನೆ? ಏಸಾವನ ಆಶೀರ್ವಾದಿಸಲಿಕ್ಕೆ ತೀರ್ಮಾನ ಮಾಡ್ತಾನೆ. ಕರೆಕ್ಟಾ? ಅಮ್ಮ ಏನ್ ಮಾಡ್ತಾಳೆ? ಯಾಕೊಬ್ಬನ ಆಶೀರ್ವಾದ ಮಾಡೋಕ್ಕೆ ಎಷ್ಟು ಮಾಡ್ತಾಳೆ. ಇಬ್ಬರದು ಯಾರು ರೂಟ್. ಇದರಲ್ಲಿ ಮಕ್ಕಳು ಕತೆ ನೋಡ್ರಿ. ಆದರೆ ಇದು ಎರಡರ ಮಧ್ಯದಲ್ಲಿ ಬುದ್ಧಿಯಾಗಿ ನಡ್ಕೊಳ್ಳೋನು ಯಾರು? ಯಾಕೋಬೆ. ನೋಡ್ರಿ, ಅವನು ತಪ್ಪು ಮಾಡ್ದ. ಅವನು ಸವನಿಗೆ ಒಂದು ವೇಳೆ ನೀನು ಅದನ್ನು ಕೊಟ್ಬಿಟ್ಟು ನಾನು ಇದನ್ನು ಕೊಟ್ಟಿದ್ದಲ್ಲಿ ಅವನ ಟ್ಯಾಲೆಂಟಾಗೆಲ್ಲ ಮಾಡ್ಬಿಟ್ಟು ಅಂತ ಇಟ್ಕೊಳ್ರಿ. ಆದರೆ ಅವನು ನೋಡಿ ಅವನು ಹೇಳ್ತಾನೆ, ನಾನೀಗ ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ ತಮ್ಮ ಬಿಟ್ಬಿಟ್ಟು ನಾನು ಅನಾಥೆಯಾಗಿ ಹೋಗ್ತೀನಿ. ಹೋಗುವಾಗ ರಾತ್ರಿ ದೇವರು ಅವನಿಗೊಂದು ದರ್ಶನ ಕೊಡ್ತಾರೆ. ಇವತ್ತು ಬೆತ್ತೇಲ್ ಎಂಬ ಸ್ಥಳ ಅಂತ ಹೇಳ್ತೀವಲ್ಲ, ಇವತ್ತು ಸಾಧಾರಣವಾಗಿ ದೇವರ ಮನೆ ಎಂಬ ಅರ್ಥಗೊಳ್ಳುವಂಥ ಒಂದೇ ಒಂದು ಹೆಸರು ಈ ಬೆತ್ತೇಲ್ ಅಂತ ಹೇಳೋದು. ಎರಡನೇದು, ಇದಕ್ಕೆ ಇನ್ನೊಂದು ಅರ್ಥ ಇದೆ, ಪರಲೋಕದ ಬಾಗಿಲು ಅಂತ. ಹಾಗಾದ್ರೆ ಈ ಅನುಭವವನ್ನ ನೀವು ಗಮನಿಸಿ ನೋಡಿ. ಅವನು ಕಂಡಾಗ ಆ ಸ್ಥಳದಲ್ಲಿ ಅವನು ಒಂದು ತೀರ್ಮಾನ ಮಾಡ್ತಾನೆ. ಏನಂತ? ನಾನು ಇಲ್ಲಿ ಬರಬೇಕಾದ್ರೆ ನಾನು ನಿನಗೇನ್ ಮಾಡ್ತೀನಿ? ನಾನೀಗ ಮಾಡುವ ಎಲ್ಲಾ ಉಪಕಾರದಲ್ಲಿ ನಿನಗೇನ್ ಮಾಡ್ತೀನಿ? ನಾನು ನಿನಗೊಂದು ಪಾಲು ಇಟ್ಟಿರ್ತೀನಿ. ದೇವರು ಕೊಡಂತ ಹೇಳಿರಮ್ಮ. ಇದುವೇ ಆದುಕೊಳ್ಳಲ್ಪಟ್ಟಿರುವ ಕರೆಯಲ್ಪಟ್ಟ ದೇವಜನಿಗಿರುವಂತ ಗುಣ ಏನು ಗೊತ್ತಾ? ಅವರಿಗೆ ಏನೇ ಬಂದರೂ ಅದ್ರಲ್ಲಿ ದೇವರಿಗೆ ಒಂದು ಪಾಲು. ಸೆಕೆಂಡ್, 1 ಕೊರಿಂಥ ಬರೆದ ಪತ್ರಿಕೆ 11ನೇ 18ರಿಂದ 19 ವಾಕ್ಯಗಳು. ಏಕೆಂದರೆ ಮೊದಲನೆಯದು, ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆಂದು ಕೇಳುತ್ತೇನೆ.
ಗಮನಿಸ್ರಿ. ಅಂದ್ರೆ ದೇವರ ಮಕ್ಕಳೆಂಬ ಸಭೆಯಾಗಿ ನಾವು ಕೂಡಿ ಬರ್ಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕು? ಭೇದಗಳು ಉಂಟಾಗುತ್ತವೆಂದು ಕೇಳುತ್ತೇನೆ. ಹಾ, ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆಂದು ಕೇಳುತ್ತೇನೆ ಹಾ. ಮತ್ತು ಹಾ. ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ. ಹಾ. ನಿಮ್ಮಲ್ಲಿ ಇಂತಿಂತವರು ಯೋಗ್ಯರೆಂದು ಕಾಣಬರುವಂತೆ ಹಾ. ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ? ಇವತ್ತದಿದೆಯಾ? ಇದೆಯಮ್ಮ ಇವತ್ತು ನಾವೆಲ್ಲ ದೇವರು ನಮ್ಮನ್ನು ಹಾಕೊಂಡಿದ್ದಾರೆ. ಇವತ್ತು ಈ ಜನ ಏನಾಗಿದ್ದಾರೆ ಅಂದರೆ, ಜನ ಎಲ್ಲ ಜನರೊಂದಿಗೆ ಸೇರ್ತಾರೆ ಹೊರತು ಯಾರೊಂದಿಗೆ ಸೇರ್ತಾ ಇಲ್ಲ, ದೇವರೊಂದಿಗೆ ಸಭೆಯೊಂದಿಗೆ ನಿಲ್ತಾ ಇಲ್ಲ ಇವತ್ತು. ಮತ್ತೊಂದು ಸಾರಿ ಓದಿ. ಹೇಗೆಂದರೆ ಹಾ. ಮೊದಲನೇದಾಗಿ ಫಸ್ಟ್ ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಏನಿರಬೇಕು? ಭೇದಗಳು, ವ್ಯತ್ಯಾಸ ಇರಬೇಕು. ಬೈಬಲ್ ಹೇಳ್ತದೆ ಅದರಲ್ಲಿ ಕೂಡ ಪೂರ್ಣವಾಗಿರ್ಬೇಕಂತೆ. ಅದೇ ಅದು ಗುರುತಿಸಲ್ಪಟ್ಟಿದೆ. ಭೇದಗಳು ಇರ್ಬೇಕೆಂಬುದು ಫಸ್ಟ್ ಹೇಳ್ಬಿಟ್ಟು ಹಾಗೆ ಇದೆ ಎಂಬುದಾಗಿ ನಾನು ಸ್ವಲ್ಪ ನಂಬುತ್ತೀನಿ. ಆದರೆ ಅದೇನಲ್ಲ, ಪೂರ್ತಿ ಅಲ್ಲ, ಕರೆಕ್ಟ್ ಆಗಿರ್ಲಿ. ಯಾಕಂದ್ರೆ ಮುಂದೆ ಪದ ಓದಿ. ಇದು ಯಾಕೆ ಹಂಗೆ ಪೂರ್ಣವಾಗಿರ್ಬೇಕಂದ್ರೆ, ನಿಮ್ಮಲ್ಲಿ ಯಾರು ಕರೆಕ್ಟ್, ನಿಮ್ಮಲ್ಲಿ ಯಾರು ಸರಿ ಇಲ್ಲ, ಯಾವ ರೀತಿ ನಡೆದ ದೇವರಿಗೆ ಮೆಚ್ಚಿರೋದು, ಯಾವ ರೀತಿಯಿಂದ ನಮಗೆ ದೇವರ ಕರ್ವಿಕೆ ಕರೆಕ್ಟ್, ದೇವರು ನಮಗೆ ಇಟ್ಟಿರೋದು ಕರೆಕ್ಟ್, ನಮ್ಮ ಆಶೀರ್ವಾದ ಕರೆಕ್ಟ್ ಎಂಬುದಕ್ಕೆ ಕರೆಕ್ಟ್ ಆಗಿರ್ಬೇಕು. ಓದ್ಬಿಡಿ ಅದನ್ನ, ಆ ವಾಕ್ಯವನ್ನು ಓದಿ ಮುಂದೆ ಸದಮ. మీలో యోగ్యులైన వారెవరో కనబడినట్లు మీలో ಭಿನ್ನಾಭಿಪ್ರಾಯಗಳು ನೋಡಿ, ನಿಮ್ಮಲ್ಲಿ ಯಾರು ಯೋಗ್ಯರು ಎಂಬುದು ಕಾಣಬರುವುದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಇಂಥ ಭೇದಗಳು ಇರಲೇಬೇಕು. ಫಸ್ಟ್ ಭೇದಗಳು ಇರಬೇಕಂತ ಹೇಳಿದ್ರು, ಅದು ಹೆಂಗೆ ಇರಬೇಕೆಂಬುದಾಗಿ ಇಷ್ಟು ವಿಷಯ ಹೇಳ್ತಾರೆ. ಈಗ ಇದು ವಿಶ್ವಾಸದಲ್ಲಿ ಬಂದವರ ಹತ್ರ ಹಿಂಗಿದ್ರೆ, ಹಿಂಗಿಲ್ದೇ ಇರೋ ತರ ಈಗ ಪ್ರಾಬ್ಲಮ್. ಇನ್ನು ವ್ಯತ್ಯಾಸ ಎಲ್ಲಿ? ಇನ್ನು ಜೀವನದ ಪ್ರತ್ಯೇಕಿಸಿಬಿಟ್ಟ ಅನುಭವ ಎಲ್ಲಿ ಇದೆಯಮ್ಮ? ಇವತ್ತು ಎಲ್ಲ ಆದುಕೊಳ್ಪಟ್ಟ ಜನಮ್ಮ. ಈಗ ದೇವರು ಹೇಳ್ತಾರೆ, ನಾನೇ ನಿಮ್ಮನ್ನು ಆದುಕೊಂಡಿದ್ದೀನಿ, ಆದುಕೊಂಡು ನಿಮ್ಮನ್ನ ಆರಿಸಿ ತೆಗೆದುಕೊಂಡಿಟ್ಟಿದ್ದೀನಿ. ಆದರೆ ನೀವು ನಾನು ಹೇಳೋ ಪ್ರಕಾರವಾಗಿ ಅಲ್ಲಿ ನಿಂತು ಫಲ ಕೊಡುವರಾಗಿದ್ದು, ಅಲ್ಲಿ ನಿಂತು ನೀವು ಪ್ರಾರ್ಥನೆ ಮಾಡೋದಾದ್ರೆ ಎಲ್ಲ ಕಾರ್ಯ ಆಗುತ್ತೆ. ಇವತ್ತು ನಮ್ಮಲ್ಲಿ ತುಂಬಾ ಜನರಲ್ಲಿ ಏನಿಲ್ಲ ಇಲ್ಲ. ಅದಕ್ಕೆ ದೇವರು ಪ್ರಾರ್ಥನೆ ಹೇಳ್ತಾರೆ, ನಾನು ನಿಮ್ಮನ್ನು ಮೇಲೆ ತರೋದಕ್ಕೆ ಹಾಕೊಂಡಿರೋದು, ವೈರ ಮುಂದೆ ಅವತಾರ ತರೋದಕ್ಕೆ ಹಾಕೊಂಡಿರೋದು, ನಿಮ್ಮನ್ನು ಇಷ್ಟು ಜನಾಂಗವಾಗಿ ಮಾರ್ಪಡಿಸಿ. ಆದ್ರೆ ನೀವು ಹೆಂಗಿರ್ಬೇಕೆಂಬುದ ನೀವು ಆ ರೀತಿ ನಡೀರಿ. ಅಲೇಲುಯಾ, ಅಲೇಲುಯಾ. ರೋಮ ಬರೆದ ಪತ್ರಿಕೆ 12ನೇ ವಾಕ್ಯ. ಇಲ್ಲಿ 2 ವಿಷಯ ಮುಖ್ಯ. ಫಸ್ಟ್ ಏನ್ ಮಾಡಬಾರ್ದು? ಈಗ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾಗದವರಾಗಿರಿ. ಸರಿ, ಇರಿ. ಈಗಾದ್ರೆ ಈಗ ದೇವರ ಚಿತ್ತಕ್ಕೆ ಅನುಸಾರವಾದದ್ದು, ದೇವರಿಗೆ ಮೆಚ್ಚುಗೆ ಆದದ್ದು, ಮೀಸಲಾಗಿರುವುದು, ಇದೆಲ್ಲ ಅಲ್ಲಿಗೆ ಆಮೇಲೆ ಬರೋದು. ಇದು ಇಲ್ಲ ಅಂದ್ರೆ ಅದೆಲ್ಲ ಬಂದು ಇಲ್ಲಿ ಎಂಟ್ರಿ ಆಗಲ್ಲ. ಈಗ ನಾವು ಪ್ರಪಂಚದವರಂಗೆ ಎಲ್ಲ ಮಾಡ್ಕೊಂಡು ಆಡ್ಕೊಂಡಿದ್ದು, ನಾವು ದೇವರಿಗೆ ಮೆಚ್ಚುವಾಗಿ ಆದುಕೊಂಡಿದ್ವಿ. ಹಂಗೆ ಯಾವ ಸ್ಥಾನದ ರೀತಿ ನಮ್ಮನ್ನು ತೋರಿಸ್ಕೊಳ್ಳೋದು? ಸೆಕೆಂಡ್, ಮೊದಲನೇ ವಾಕ್ಯದಲ್ಲಿ ಏನು ಹೇಳ್ತಾ ಓದಿ. ಈಗ ದೇವರು ತುಂಬಾ ಕನಿಕರವುಳ್ಳ ದೇವರು, ಪ್ರೀತಿ ಉಳ್ಳ ದೇವರು ಅಂತ ಹೇಳ್ತೀವಲ್ಲ, ಕರೆಕ್ಟೇ, ಅವ್ರು ಹಾಗೆ ಇದ್ದಾರೆ, ಅದ್ರಲ್ಲಿ ಏನು ಡೌಟೇ ಇಲ್ಲ. ನಮ್ಮನ್ನು ಹಂಗೆ ಕೈ ಹಿಡಿದು ನಡೆಸ್ತಾರೆ, ನಮಗೆ ಸಹಾಯಕ್ಕೆ ಇದ್ದಾರೆ. ಆದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯು ಮೀಸಲಾಗಿರುವ ಸಜ್ಜೀವಿಯಾಗಿ ಒಪ್ಪಿಸ್ಕೊಟ್ಟು ನಿಮ್ಮ ಆರಾಧನೆ, ಪ್ರಾರ್ಥನೆ ತುಂಬಾ ಮುಖ್ಯ. ನೋಡಿ, ಸಭೆ ಮುಖ್ಯ, ಪ್ರತ್ಯೇಕವಾಗಿರೋದು, ಆರಾಧನೆ ಮುಖ್ಯ. ನೀವು ದೇವರನ್ನ ಅರ್ಪಿಸ್ಕೊಟ್ಟು ಸ್ತುತಿಸಿ ಆರಾಧನೆ ಮಾಡಿ ತುಂಬ ಮುಖ್ಯ. ಇದೆಲ್ಲ ವ್ಯತ್ಯಾಸ ಇದೆಯಾ? ಅದಕ್ಕೆ ಬಾಯಿ ಬರ್ತದೆ, ಸಭೆಯಾಗಿ ಕೂಡಿಬೇಕು, ನಿಮ್ಮಲ್ಲಿ ಭೇದಗಳಿರ್ಬೇಕು. ನೀವು ಈಗ ಲೋಕದೊಂದಿಗೆ ನೀವು ಸೇರಿ
ಈ ಜೋಡ್ ಆಗಬಾರ್ದು. ನಿಮ್ಮ ಆರಾಧನೆ ಪ್ರಾರ್ಥನೆ ಸ್ಪೆಷಲ್ ಆಗಿರ್ಬೇಕು. ಅದು ದೇವರ ಕಾರ್ಮಿಕಕ್ಕೆ ಆಧಾರದ ಮೇರೆಗೆ ಇರಬೇಕು. ಈಗೇನ ದೇವರ ಸಭೆ ಇರೋದು, ದೇವರ ಮಕ್ಕಳು ಇರೋದು. ಆದ್ರೆ ಇವತ್ತು ಈ ವಾಕ್ಯ ಎಲ್ಲ ಇಟ್ಟು ನೋಡಿದ್ರೆ ನೀವು ನಿಲ್ಲಿ, ನಿಮ್ಮ ಸಭೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ಬೊಬ್ರು ಕುಟುಂಬ ಆಡ್ಬೇಕು ಕಡಿಮೆ ಮಾಡಿ. ಸತ್ಯವಾದ ಹೇಳ್ತದೆ, ಈ ವರ್ಷ ಈ ದಿನಗಳು ನಿಮಗೆ ಅದ್ಭುತಗಳು ಕಾದಿದೆ ಪ್ರಿಯರೇ. ಈಗ ನಾನು ಹೇಳಿದ ವಾಗ್ದಾನಗಳೇ ಒಂದೊಂದಾಗ ಒಂದು ಕೆಲವೇ ಪಾಯಿಂಟ್ ಇದೆ. ಇದಕ್ಕೆ ಮೂಲ ಏನು ಗೊತ್ತಾ? ನೀವು ಆರಿಸಿಕೊಳ್ಳಲ್ಪಟ್ಟ ಪ್ರತ್ಯೇಕಿಸಲ್ಪಟ್ಟ ಜನ, ನಿಮ್ಮನ್ನು ಆರಿಸಿ ತೆಗೆದು ನಿಲ್ಲಿಸಿರುವ ಜನ. ನೀವು ಆ ಸ್ಥಾನದಲ್ಲಿ ನಿಲ್ಲಬೇಕು. ನೀವು ಎಲ್ಲಿಯೂ ನಿಲ್ಲಬೇಕು, ಹೇಗೂ ನಿಲ್ಲಬೇಕು. ನೋಡ್ರಿ, ಬಾಯಿ ಹೇಳ್ತದೆ, ನೀವು ನಿಲ್ಲುವುದರಿಂದಲೇ ನೀವು ಈ ಪ್ರಪಂಚದಲ್ಲಿ ಇರುವಂತಹ ಜನರ ಮಧ್ಯದಲ್ಲಿ ಅದರ ವೇಷವನ್ನು ಧರಿಸಿಕೊಳ್ಳದೆ, ಈಗ ಲೋಕದ ಜನರಂತೆ ಇಲ್ಲದೆ ನೀವು ಪ್ರತ್ಯೇಕಿಸಲ್ಪಟ್ಟವರಾಗಿ ನಿಂತರೇನೆ ನಿಮ್ಮ ಹೆಸರು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಜೀವನವನ್ನ ಈ ವರ್ಷದಲ್ಲಿ ಎಷ್ಟು ಮೇಲಕ್ಕೆ ತರ್ತಾರೆ ಎಂಬುದು ಕೊನೆವರೆಗೂ ನೋಡಿ. ಈ ಅನುಭವ ಬೇಕೆಂದಿರುವ ದೇವರ ಮುಂದೆ ಸಮರ್ಪಿಸ್ರಿ. ಕರ್ತ ನಿಮ್ಮ ಹೆಸರು ಇರ್ತಾರೆ. ಇವತ್ತು ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ರಿ. ದೇವರು ನಿಮ್ಮನ್ನು ಆದುಕೊಂಡಿದ್ದಾರೆ, ಆರಿಸಿ ತೆಗೆದುಕೊಂಡಿದ್ದಾರೆ. ನಿಮ್ಮನ್ನು ಇಟ್ಟಿರುವ ದೇವರ ಚಿತ್ತವೇ ಅದು. ನಮ್ಮನ್ನು ಪರಿಶೋಧನೆ ಮಾಡೋಣ, ಸಮರ್ಪಿಸೋಣ. ನಮ್ಮ ದೇವರು ನಮಗೋಸ್ಕರ ಎಲ್ಲ ಕಾರ್ಯ ಮಾಡಿ ಹೇಳಿದ್ದಾರೆ. ಕಳೆದ ಕಾಲ, ಕಳೆದ ದಿನ, ಕಳೆದ ಸಮಯ ನಮಗೆ ಉಂಟಾಗಲಿ ಯಾವ ಬಗ್ಗೆ ತಲೆ ಕೆಡಿಸುವ ಚಿಂತೆ ಮಾಡಬೇಡಮ್ಮ. ನಿಮ್ಮ ಜೊತೆಗೆ ದೇವರಿದ್ದಾರೆ. ನಿಮ್ಮನ್ನು ಹಾದುಕೊಂಡು ನಿಲ್ಲಿಸುವ ದೇವರಿದ್ದಾರೆ. ಆತನು ನಿಮಗೆ ವಿರುದ್ಧವಾಗಿ ಎದ್ದುವವನು, ಹೇಳುವವರು ಅದರ ಕಾರ್ಯಗಳನ್ನ ನಿಮ್ಮ ಮುಂದೆ ನಿಲ್ಲದಂತೆ, ಅದು ನಿಮ್ಮನ್ನು ತಟ್ಟದಂತೆ, ನಿಮ್ಮನ್ನು ಮುಟ್ಟದಂತೆ ಅವರು ನಿಮ್ಮ ಪರವಾಗಿ ನಿಂತು ಕಾಯುವುದಕ್ಕೆ ನಡೆದಿದ್ದಾರೆ. ನಿಮ್ಮನ್ನು ಪ್ರಯಾಸ ಮಾಡಿದ ಮುಂದೆ ನಿಮ್ಮನ್ನು ತಲೆ ಎತ್ತಿ ಅಲ್ಲಿ ನಿಲ್ಲಿಸೋದಕ್ಕೆ ಅವರಿದ್ದಾರೆ. ಇವತ್ತು ಪೂರ್ಣ ಹೃದಯ, ಪೂರ್ಣ ಮನಸ್ಸನ್ನ ದೇವರ ಮೇಲೆ ಇಡ್ರಿ. ಒಂದೊಂದು ದಿನವನ್ನು ಲೆಕ್ಕ ಮಾಡಿ ಜೀವನ ಮಾಡ್ರಿ. ದೇವರು ಹೇಳ್ತಾರೆ, ನನ್ನ ಜನರನ್ನ ನನ್ನ ಸ್ಥಾನದಲ್ಲಿ ನಿಲ್ಲಿಸಿ, ನಾನವರ ಜೊತೆಗಿದ್ದು ನಾನವರ ಮೇಲಕ್ಕೆ ಎತ್ತಿ, ಯಾವ ಉಪದ್ರವಾಗಲಿ, ಯಾವ ಕೇಡು ಅವರಿಗೆ ಸಂಭವಿಸಂತೆ ನಾನು ಅವರ ಜೊತೆಗಿರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿ ದೇವರಿದ್ದಾರೆ. ಹೌದು ಪ್ರಿಯರೇ, ನಾವು ಇತರ ಜನಾಂಗದಂತೆ ಭಾವಿಸಿಕೊಳ್ಳಬಾರದು. ಈಗ ಲೋಕದ ನಡವಳಿಕೆಯನ್ನು ಅನುಸರಿಸಬಾರದು. ಪರಲೋಕದಲ್ಲಿರುವಂತಹ ದೇವರಿಗೆ ತಕ್ಕ ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕು. ನಾನು ಪರಲೋಕದಲ್ಲಿರುವಂತಹ ದೇವರ ಪರಿಶುದ್ಧನ, ದೇವರ ಮಗನು, ಮಗಳೆಂಬುದಾಗಿ ನಾವು ಹೊಂದಿಕೊಳ್ಳಬೇಕು. ನಮ್ಮನ್ನು ಹಾದುಕೊಂಡ ದೇವರು ನಮ್ಮನ್ನು ಅರಸಗಳಾಗಿ, ಯಾಜಕರಾಗಿ ನಿಲ್ಲಿಸಿದಾರಂತ. ನಾವು ದೇವರ ಮುಂದೆ ನಿಲ್ಲೋದಕ್ಕೂ ಯೋಗ್ಯರು, ಮನುಷ್ಯರ ಮುಂದೆ ಮೇಲಾಗಿರುವುದಕ್ಕೆ ಯೋಗ್ಯರು. ಅದು ದೇವರು ನಮ್ಮನ್ನು ಕರೆದಿರುವ ಕರ್ಮಿಕೆ. ಯಾವ ಮನುಷ್ಯರ ಮುಂದೆ ದೇವರು ತನ್ನ ಜನರ ಕೆಳಗೆ ಬಿಡಲ್ಲ, ಅವ್ರ ಮುಂದೆ ತಗ್ಗಿಸೋದೇ ಬಿಡುವುದಿಲ್ಲ. ಯಾಕಂದ್ರೆ ನಮ್ಮ ದೇವರು ಅರಸುಗಳಾಗಿ ಮಾಡೋದಕ್ಕೆ ಕರೆದಿರುವ ದೇವರು, ಆಳುವವರಾಗಿರೋದಕ್ಕೆ ಕರೆದಿರೋರು, ಮೇಲಾಗಿರೋದಕ್ಕೆ ಕರೆದಿರೋರು. ನಮ್ಮನ್ನು ದೇವರ ಮುಂದೆ ನಿಲ್ಲೋದಕ್ಕೆ, ಯಾಜಕರಾಗಿ ನಿಲ್ಲುವುದಕ್ಕೆ ದೇವರು ನಮ್ಮನ್ನು ಕರೆದಿರೋರು. ನಮ್ಮ ಪ್ರಾರ್ಥನೆ ಕೇಳಕ್ಕೆ, ನಮ್ಮ ವಿಜ್ಞಾಪನೆ ಕೇಳಕ್ಕೆ, ನಮಗೆ ಅದ್ಭುತ ಕಾರ್ಯ ಮಾಡೋಕ್ಕೆ, ನಮ್ಮ ಜೊತೆ ಇರೋದಕ್ಕೆ ವಾಗ್ದಾನ ಮಾಡುವ ದೇವರು. ಸಮರ್ಪಿಸಿಕೊಂಡ್ರೆ ಹೌದು, ನಾನು ಇದುವರೆಗೆ ನಡೆದ ಹಾಗಲ್ಲ. ನಾನು ಪ್ರತ್ಯೇಕಿಸಲ್ಪಟ್ಟವಳಾಗಿ, ಓ ಬೆಳಕಾಗಿ, ಓ ನನ್ನ ಜೀವಿತವು ನನ್ನ ದೇವರಿಗೆ ಮೆಚ್ಚಿದಾಗಿ. ಅದು ಈಗ ಲೋಕಕ್ಕೆ ಸಂಬಂಧಪಟ್ಟ ರೀತಿಯಲ್ಲ, ಈಗ ಲೋಕದ ನಡವಳಿಕೆ ಅನುಸರಿಸಿ ಅಲ್ಲ, ಅವಿಶ್ವಾಸಿಗಳಂತಲ್ಲ. ನಾನು ಸತ್ಯವು ನೀತಿ ಅಂತಿರುವಂತಹ ವಿಶ್ವಾಸಿಯಾಗಿ, ಓ ದೇವರಾದುಕೊಂಡ ದೇವರ ಮಗನ ಮಗಳಾಗಿ ನನ್ನನ್ನು ಸಮರ್ಪಿಸಿಕೊಂಡು ಅಪರಾಧ ಮಾಡಿ ಭೂಪರಲೋಕದ ಒಳಗೆ ನಾನು ಸಮರ್ಪಿಸುತ್ತಾ ದೇವರೇ, ಈ ಒಳ್ಳೆ ಸಮಯಕ್ಕೆ ಸ್ತೋತ್ರಯ್ಯ. ನೀವು ನನ್ನನ್ನು ಆದುಕೊಂಡಿಲ್ಲ, ನಾನೇ ನಿಮ್ಮನ್ನು ಆದುಕೊಂಡಿದ್ದೆ ಅಂತ ಹೇಳಿದವರೇ. ನಾನು ನಿಮ್ಮನ್ನು ಆದುಕೊಂಡು ನಿಮ್ಮನ್ನು ಕರೆದು ನಿಮ್ಮನ್ನು ನಿಲ್ಲಿಸಿ ಎಂಬುದಾಗಿ ಹೇಳಿದ ದೇವರೇ, ನೀನು ಕೊಟ್ಟಿರುವಂತಹ ಮಕ್ಕಳೆಂಬ ಸ್ಥಾನದಲ್ಲಿ
ನೀವು ಕೊಟ್ಟಿರುವಂತಹ ಯಾಜಕರೆಂಬ ಸ್ಥಾನದಲ್ಲಿ, ನೀವು ಕೊಟ್ಟಿರುವಂತಹ ದೇವರೇ ಅಪ್ಪ ತಂದೆ ಕತ್ತೆ ಆರಿಸಿಕೊಳ್ಳಲ್ಪಟ್ಟ ಅಪ್ಪ ತಂದೆ ಯಾಜಕರೆಂಬ ಸ್ಥಾನದಲ್ಲಿ ನಿನ್ನ ಮುಂದೆ ಪ್ರಾರ್ಥನೆ ಮಾಡುವುದಕ್ಕೂ ನಿನ್ನ ಮಕ್ಕಳ ಜೀವಿಸುವುದಕ್ಕೂ ಈ ಭೂಮಿಯಲ್ಲಿರುವ ಸಕಲ ಕಾರ್ಯಗಳನ್ನ ಆಳುವುದಕ್ಕೆ ಅನುಭವಿಸೋದಕ್ಕೆ ನಿನ್ನ ಮಕ್ಕಳೆಂಬ ಸ್ಥಾನವನ್ನು ಕೊಟ್ಟ ದೇವರೇ, ಅದಕ್ಕೆ ಅನುಸಾರವಾಗಿ ನಿನ್ನ ಮಕ್ಕಳ ಪ್ರತಿಯೊಬ್ಬನಿಗೆ ಕೃಪೆಗಳು ಸತ್ಯದ ಮಾರ್ಗದಲ್ಲಿ, ಸತ್ಯದ ಆಧಾರದಲ್ಲಿ, ವಿಶ್ವಾಸದ ಮಾರ್ಗದಲ್ಲಿ, ವಿಶ್ವಾಸವುಳ್ಳ ಜೀವನದಲ್ಲಿ ಅವಿಶ್ವಾಸಿಗಳ ಅಲ್ಲ ದೇವರೇ, ವಿಶ್ವಾಸದಲ್ಲಿ ಬಲಶಾಲಿಗಳಾಗಿ ಕತ್ತಲೆಯಾಗಿರುವಂತಹ ಈ ಪ್ರಪಂಚ ಲೋಕದಂತೆ ಅಲ್ಲ ದೇವರೇ, ಬೆಳಕಾಗಿರುವ ಪರಿಶುದ್ಧನಾಗಿರುವ ಜ್ಯೋತಿಗಳ ಮಧ್ಯೆ ವಾಸವಾಗಿರುವಂತಹ ನಿನ್ನ ಜೊತೆ ಬೆಳಕಿನ ಮಕ್ಕಳಾಗಿ ಜೀವಿಸುವಂತ ಕೃಪೆ ಕೊಡೆಯ. ನಿನ್ನ ಮಕ್ಕಳು ಒಬ್ಬೊಬ್ಬರಿಗೆ ವಿರುದ್ಧವಾಗಿರುವಂತಹ ವೈರಿಗಳ ಕ್ರಿಯೆಗಳು, ಸೈತಾನ ಹೋರಾಟಗಳು, ಜೊತೆಗಿದ್ದೇ ಕೆಡುಕು ಮಾಡುವಂತ ಯಾವ ಒಳಗಿರುವಂತ ಯಾವ ಜನರಾಗಲಿ ಎಲ್ಲರ ಕ್ರಿಯೆಗಳು ಯೇಸು ನಾಮದಲ್ಲಿ ದಹಿಸಲ್ಪಡಲಿ. ಅದ್ಭುತಗಳನ್ನು ಮಾಡಿ ಕರ್ತನೆ, ನಿನ್ನ ಬಲದಲ್ಲಿ ನನ್ನ ಕರ್ತನನ್ನು ನಾದುಕೊಂಡಿದ್ದಾರೆ, ಅವನನ್ನು ನಿಲ್ಲಿಸಿದ್ದಾರೆ. ನಾನು ಪ್ರತ್ಯೇಕಿಸಪಟ್ಟ ಜನ, ನಾನು ದೇವರ ದೃಷ್ಟಿಯಲ್ಲಿ ಆತನ ಯಾಜಕನು, ಆತನಿಟ್ಟುವಂತ ಆತನ ಮಕ್ಕಳ ಮಗನೆಂಬ ಸ್ಥಾನವನ್ನು ಭಾಗಿಸಿ ಈ ಭೂಮಿಯನ್ನು ಹಾಳುವುದಕ್ಕೆ ನಮ್ಮನ್ನು ಕರೆದ ಆತನ ಮುಂದೆ ನಾವು ಇದ್ದೀವಿ ಎಂಬುದಾಗಿ ದೇವರಿನ ಮಕ್ಕಳು ಪ್ರತಿಯೊಬ್ಬರು ನಿನ್ನ ವಾಕ್ಯದ ಬಲದಲ್ಲಿ, ನಿನ್ನ ನಾಮದಲ್ಲಿ ಪ್ರಾರ್ಥಿಸುವ ಬಲದಲ್ಲಿ, ನಿನ್ನ ಮೇಲಿಟ್ಟ ವಿಶ್ವಾಸ ಜೀವನದಲ್ಲಿ ಪ್ರತ್ಯೇಕಿಸಪಟ್ಟವ ಜೀವನ ಮಾಡೋಕೆ ಕೃಪೆಗಳು. ಒಬ್ಬೊಬ್ಬರನ್ನು ಬಲಪಡಿಸು, ಬಲಗೀನತೆಗಳು ಬಿಟ್ಟು ಹೋಗಲಿ, ಶೋಧನೆ ಕಟ್ಟುಗಳು ಬಿಟ್ಟು ಹೋಗಲಿ, ವೈರ್ಯ ಶಕ್ತಿಗಳು ಎಲ್ಲ ಯೇಸು ನಾಮದಲ್ಲಿ ಲಯವಾಗಲಿ. ಒಬ್ಬೊಬ್ಬರನ್ನು ತಟ್ಟಿ ಎಬ್ಬಿಸು. ಈ ವರ್ಷದ ಎಲ್ಲ ದಿನಗಳಲ್ಲಿ ಜಯಶಾಲಿಗಳಾಗಿ ಜಯಿಸುವರಾಗಿ ಮುಂದೆ ಸಾಗಬೇಕು. ನೀನಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.